ಎಲ್ಲರಿಗೂ ನಮಸ್ಕಾರ. ಶ್ರೀರಾಮ ಶರ್ಮಾ ಆಚಾರ್ಯರ ಕೃತಿಯ ಆಧಾರದ ಮೇಲೆ ಗಾಯತ್ರಿ ಸಾಧನೆ ಅನ್ನೋ ಈ ಪ್ರಾಚೀನ ಪದ್ಧತಿಯ ಹಿಂದಿರೋ ಆಳವಾದ ಅರ್ಥವನ್ನ ಮತ್ತು ಅದರ ಶಕ್ತಿಯನ್ನ ಒಟ್ಟಿಗೆ ಸೇರಿ ಅರಿಯೋಣ ಬನ್ನಿ. ಸರಿ, ಹಾಗಾದ್ರೆ ನಮ್ಮ ಈ ಪಯಣ ಹೇಗಿರುತ್ತೆ ಅಂತ ನೋಡೋಣ. ಮೊದಲನಿಗೆ ಗಾಯತ್ರಿಯನ್ನ ಯಾಕೆ ವೇದಗಳ ತಾಯಿ ಅಂತ ಕರೀತಾರೆ ಅನ್ನೋದ್ರಿಂದ ಶುರು ಮಾಡಿ, ಆ ಮಂತ್ರದೊಳಗಿನ 3 ಶಕ್ತಿ ಪ್ರವಾಹಗಳು, ಅದನ್ನ ಅಭ್ಯಾಸ ಮಾಡೋಕೆ ಬೇಕಾದ 9 ಸದ್ಗುಣಗಳು, ಆ ಅಭ್ಯಾಸದ ಹಿಂದಿನ ವಿಜ್ಞಾನ ಮತ್ತು ಕೊನೆಗೆ ಈ ಸಾಧನೆಯಿಂದ ಸಿಗೋ ಫಲಗಳ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ಹಾಗಾದ್ರೆ ಗಾಯತ್ರಿ ಅಂದ್ರೆ ಬರೀ ಒಂದು ಮಂತ್ರನಾ? ಖಂಡಿತ ಇಲ್ಲ. ಅದರ ಮೂಲ ಅಂದ್ರೆ ವೈದಿಕ ಜ್ಞಾನದ ಸಾರವಾಗಿ ಅದನ್ನ ಹೇಗೆ ನೋಡ್ತಾರೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಅದ್ಭುತವಾದ ರೂಪಕವನ್ನ ಬಳಸಲಾಗುತ್ತೆ. ವೇದಗಳು ಒಂದು ದೊಡ್ಡ ಆನೆ ಇದ್ದ ಹಾಗೆ ಅಂತ ಅನ್ಕೊಂಡ್ರೆ, ಆ ಇಡೀ ಆನೆಯ ಸಾರಾಂಶವೇ ಗಾಯತ್ರಿ ಮಂತ್ರ. ಅಂದ್ರೆ ಗ್ರಹಿಸೋಕ್ಕೆ ಸುಲಭವಾದ ಅದರ ಮೂಲ ಸತ್ಯ. ನಾವು ಮುಂದೆ ಹೋಗೋಕ್ಕಿಂತ ಮುಂಚೆ ಒಂದು ಬಹಳ ಮುಖ್ಯವಾದ ಪದವನ್ನ ಅರ್ಥ ಮಾಡ್ಕೊಳ್ಬೇಕು. ಅದು ಸಾಧನ. ಸಾಧನ ಅಂದ್ರೆ ಏನು? ಇದು ಕೇವಲ ಅಭ್ಯಾಸ ಅಲ್ಲ, ಬದಲಿಗೆ ಒಂದು ಗಹನವಾದ ಗುರಿಯನ್ನ ತಲುಪೋಕೆ ನಾವು ಶಿಸ್ತಿನಿಂದ ಅನುಸರಿಸೋ ದಾರಿ. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಮೂಲ ಪಠ್ಯದಲ್ಲಿ ಗಾಯತ್ರಿ ಮತ್ತು ಸಾವಿತ್ರಿ ಅಂತ 2 ಮಾರ್ಗಗಳ ಬಗ್ಗೆ ಹೇಳಲಾಗುತ್ತೆ. ಗಾಯತ್ರಿ ಅನ್ನೋದು ಆಧ್ಯಾತ್ಮಿಕ ದಾರಿಯಾದ್ರೆ, ಸಾವಿತ್ರಿ ಅನ್ನೋದು ಭೌತಿಕ ಜಗತ್ತಿಗೆ ಸಂಬಂಧಿಸಿದ್ದು. ಇವೆರಡೂ ಒಂದೇ ನಾಣ್ಯದ 2 ಮುಖಗಳಿದ್ದಾಗೆ, ಒಂದಿಲ್ದೆ ಇನ್ನೊಂದಿಲ್ಲ. ಸರಿ, ಗಾಯತ್ರಿಯ ಮೂಲದ ಬಗ್ಗೆ ತಿಳ್ಕೊಂಡಾಯ್ತು. ಈಗ ಆ ಮಂತ್ರದ ಒಳಗಿರೋ ಶಕ್ತಿಯ ಬಗ್ಗೆ ನೋಡೋಣ. ಈ ಮಂತ್ರದಲ್ಲಿ 3 ಮುಖ್ಯ ಪ್ರವಾಹಗಳಿವೆ, ಅಂದ್ರೆ 3 ಮೂಲಭೂತ ಶಕ್ತಿಗಳಿವೆ. ಅದೇನು ಅಂತ ನೋಡೋಣ ಬನ್ನಿ. ನೋಡಿ, ಇದು ಎಷ್ಟು ಅದ್ಭುತವಾಗಿ ಒಂದಕ್ಕೊಂದು ಹೆಣೆದುಕೊಂಡಿದೆ. ಮೊದಲನೇ ಹಂತ ಸವಿತಾ, ಅಂದ್ರೆ ನಮ್ಮೊಳಗಿನ ದೌರ್ಬಲ್ಯಗಳನ್ನ ಗೆಲ್ಲೋಕೆ ಬೇಕಾದ ಚೈತನ್ಯ. ಆಮೇಲೆ ಬರೋದು ದೇವತ್ವ, ಅಂದ್ರೆ ವಿನಯ, ಉದಾರತೆಯಂತಹ ದೈವಿ ಗುಣಗಳನ್ನ ನಮ್ಮಲ್ಲಿ ಬೆಳೆಸ್ಕೊಳ್ಳೋದು. ಕೊನೆದಾಗಿ ಧಿಯೋ ಯೋ ನಃ ಪ್ರಚೋದಯಾತ್ ಅನ್ನೋ ಭಾಗ. ಇದು ನಮ್ಮನ್ನು ಮೀರಿ ಇಡೀ ಸಮಾಜದ ಒಳಿತಿಗಾಗಿ ಒಂದು ಸನ್ಮಾರ್ಗದ ಬುದ್ಧಿಯನ್ನ ಪ್ರೇರೇಪಿಸುತ್ತೆ. ಸ್ವಂತದಿಂದ ಸಮಾಜದವರೆಗೆ ಸಾಗುವ ಪಯಣ ಇದು. ಹಾಗಾದ್ರೆ ಇಲ್ಲಿ ಬಹಳ ಮುಖ್ಯವಾದ ಒಂದು ವಿಷಯವನ್ನ ಗಮನಿಸಬೇಕು. ಯಾವುದೇ ಆಧ್ಯಾತ್ಮಿಕ ಅಭ್ಯಾಸ ಅನ್ನೋದು ಕೇವಲ ಪೂಜೆ, ಪುನಸ್ಕಾರ, ಆಚರಣೆಗಳಿಗೆ ಸೀಮಿತವಾಗಿಲ್ಲ. ಅದರ ಅಡಿಪಾಯವೇ ನಮ್ಮ ವೈಯಕ್ತಿಕ ನಡತೆ ಮತ್ತು ಗುಣಗಳು. ಈ ಅಡಿಪಾಯವನ್ನೇ 9 ಸದ್ಗುಣ ಅಥವಾ 9 ಸದ್ಗುಣಗಳು ಅಂತ ಕರೆಯಲಾಗತ್ತೆ. ಯಾವುದೇ ಸಾಧಕನಿಗೆ ಇವು ಅತ್ಯಗತ್ಯವಾದ ಪೂರ್ವಸಿದ್ಧತೆ ಇದ್ದ ಹಾಗೆ. ಬನ್ನಿ, ಆ 9 ಸದ್ಗುಣಗಳು ಯಾವುವು ಅಂತ ನೋಡೋಣ. ಮೊದಲ 5 ಗುಣಗಳು ನಮ್ಮ ದೈನಂದಿನ ಕೆಲಸ ಕಾರ್ಯ ಮತ್ತು ಇತರರ ಜೊತೆಗಿನ ನಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದು. ಅವು ಶ್ರಮಶೀಲತೆ, ವಿನಯ, ಮಿತವ್ಯಯ, ಎಲ್ಲವನ್ನೂ ಒಂದು ಕ್ರಮದಲ್ಲಿಟ್ಟುಕೊಳ್ಳೋದು ಮತ್ತೆ ಸಹಕಾರ ಮನೋಭಾವ. ಇವು ನಮ್ಮ ಹೊರಗಿನ ಪ್ರಪಂಚದ ಜೊತೆಗಿನ ಸಂಬಂಧವನ್ನ ಗಟ್ಟಿ ಮಾಡುತ್ತವೆ. ಇನ್ನು ಕೊನೆಯ 4 ಗುಣಗಳು ನಮ್ಮ ಆಂತರಿಕ ಶಕ್ತಿಯನ್ನ, ನಮ್ಮ ಚಾರಿತ್ರ್ಯವನ್ನ ರೂಪಿಸ್ತವೆ. ಅವು ವಿವೇಕ, ಪ್ರಾಮಾಣಿಕತೆ, ಜವಾಬ್ದಾರಿ ಮತ್ತು ಧೈರ್ಯ. ನೋಡಿ, ಹೊರಗಿನ ನಡತೆಯ ಜೊತೆಗೆ ಒಳಗಿನ ಶಕ್ತಿಯು ಎಷ್ಟು ಮುಖ್ಯ ಅಲ್ವಾ? ಸರಿ, ಈಗ ಸಾಧನೆಗೆ ಬೇಕಾದ ಅಡಿಪಾಯ ಅಂದ್ರೆ 9 ಸದ್ಗುಣಗಳ ಬಗ್ಗೆ ಗೊತ್ತಾಯಿತು. ಹಾಗಾದ್ರೆ ಈ ಸಾಧನೆಯನ್ನ ಪ್ರಾಯೋಗಿಕವಾಗಿ ಮಾಡೋದು ಹೇಗೆ? ಅದರ ವಿಜ್ಞಾನವೇನು ಅಂತ ನೋಡೋಣ. ಸಾಧನೆಯಲ್ಲಿ ಯಜ್ಞ ಅನ್ನೋದು ಒಂದು ಪ್ರಮುಖ ಭಾಗ. ಯಜ್ಞ ಅಂದ್ರೆ ಕೇವಲ ಅಗ್ನಿಗೆ ಆಹುತಿ ನೀಡೋದು ಮಾತ್ರ ಅಲ್ಲ. ಅದರ ನಿಜವಾದ ಅರ್ಥ ಯಾವುದೇ ವೈಯಕ್ತಿಕ ಲಾಭವನ್ನ ನಿರೀಕ್ಷಿಸದೆ ಒಂದು ದೊಡ್ಡ ಉದ್ದೇಶಕ್ಕಾಗಿ, ಸಮಾಜಕ್ಕಾಗಿ ನಿಸ್ವಾರ್ಥವಾಗಿ ನಮ್ಮ ಕೊಡುಗೆಯನ್ನ ನೀಡೋದು. ಮೂಲ ಪಠ್ಯದಲ್ಲಿ ಗಾಯತ್ರಿ ಮತ್ತು ಯಜ್ಞವನ್ನ ಬೇರೆ ಬೇರೆಯಾಗಿ ನೋಡೋದಿಲ್ಲ. ಇವೆರಡೂ ಒಂದಕ್ಕೊಂದು ಪೂರಕ. ಗಾಯತ್ರಿ ಆಧ್ಯಾತ್ಮಿಕ ಜ್ಞಾನವನ್ನ ಕೊಟ್ರೆ, ಯಜ್ಞ ಆ ಜ್ಞಾನವನ್ನ ನಿಸ್ವಾರ್ಥ ಸೇವೆಗೆ ಬಳಸೋ ದಾರಿಯನ್ನ ತೋರಿಸುತ್ತೆ. ಇವೆರಡೂ ಸೇರಿ ಒಂದು ಸಂಪೂರ್ಣ ಸಂಸ್ಕೃತಿಯ ಅಡಿಪಾಯವನ್ನೇ ನಿರ್ಮಿಸ್ತವೆ. ಸರಿ, ಇಷ್ಟೆಲ್ಲ ಶಿಸ್ತು, ಸದ್ಗುಣ, ನಿಸ್ವಾರ್ಥ ಸೇವೆಯ ಮಾರ್ಗವನ್ನ ಅನುಸರಿಸಿದ ಮೇಲೆ ಸಿಗೋ ಫಲಿತಾಂಶಗಳೇನು? ಈ ಪಯಣದ ಕೊನೆಯಲ್ಲಿ ಏನನ್ನ ಸಾಧಿಸ್ಬೋದು? ಈಗ ಅದ್ರ ಬಗ್ಗೆ ನೋಡೋಣ. ಹಾಗಾದ್ರೆ ಈ ಇಡೀ ಆಧ್ಯಾತ್ಮಿಕ ಪಯಣದ ಅಂತಿಮ ಗುರಿ ಏನು? ಕೇವಲ ಭೌತಿಕವಾಗಿ ಏನಾದರೂ ಸಂಪಾದಿಸೋದಕ್ಕಾ? ಖಂಡಿತವಾಗಿಯೂ ಅಲ್ಲ. ಅದರ ಉದ್ದೇಶ ಇದಕ್ಕಿಂತ ಬಹಳ ದೊಡ್ಡದು. ಈ ಸಾಧನೆಯ ಫಲಗಳು ಫಲ ಬಗೆಯಾಗಿವೆ. ಒಂದು ಕಡೆ ಸಿದ್ಧಿಗಳು ಸಿಗಬಹುದು, ಅಂದ್ರೆ ಕೆಲವು ವಿಶೇಷ ಸಾಮರ್ಥ್ಯಗಳು ಅಥವಾ ಲೌಕಿಕ ಯಶಸ್ಸು. ಆದರೆ ಇದಕ್ಕಿಂತ ಮಿಗಿಲಾದ ಗುರಿ ಮೋಕ್ಷ, ಅಂದ್ರೆ ಎಲ್ಲಾ ಲೌಕಿಕ ಬಂಧನಗಳಿಂದ ಮುಕ್ತಿ. ಇವೆಲ್ಲವನ್ನೂ ಮೀರಿ ನಿರಂತರವಾದ ಒಂದು ಆಂತರಿಕ ತೃಪ್ತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಸ್ಥಿತಿಯನ್ನ ತಲುಪುವುದೇ
ಇದರ ನಿಜವಾದ ಫಲ. ಹಾಗಾದ್ರೆ ಸಾವಿರಾರು ವರ್ಷಗಳ ಹಿಂದಿನ ಈ ಶಿಸ್ತುಬದ್ಧ ಮಾರ್ಗ ಇವತ್ತಿನ ನಮ್ಮ ಆಧುನಿಕ ಜೀವನದ ಸವಾಲುಗಳನ್ನು ಎದುರಿಸೋಕೆ, ನಮ್ಮೊಳಗಿನ ನಿಜವಾದ ಸಾಮರ್ಥ್ಯವನ್ನು ಹೊರತರೋಕೆ ಸಹಾಯ ಮಾಡಬಹುದಾ? ಇದೊಂದು ಯೋಚಿಸಬೇಕಾದ ವಿಷಯ ಅಲ್ವಾ?